ನಮಗೆ ನಿಜವಾಗಲೂ ದೇವರ ಪ್ರೀತಿಯ ಒಂದು ಅನುಭವ, ಅರಿವು ನಮ್ಮ ಒಳಗಡೆ ಆಗುತ್ತೋ, ಆಗ ಖಂಡಿತವಾಗಲೂ ನಮಗೆ ಒಂದು ಹೋಪ್ ಬರುತ್ತೆ, ನಿಜವಾದ ಒಂದು ನಿರೀಕ್ಷೆ ನಮ್ಮ ಜೀವನದಲ್ಲಿ ಬರುತ್ತೆ, ಭರವಸೆ ಬರುತ್ತೆ. ನಮಗೆ ನಿಜವಾಗ್ಲೂ ಸಮಾಧಾನ ಕೊಡುವ, ಸಂತೋಷ ಕೊಡುವ ಒಂದು ಹೋಪ್ ಯಾವುದು ಕೇಳಿದ್ರೆ ನಿತ್ಯ ಜೀವದ ಒಂದು ಭರವಸೆ ಮಾತ್ರನೇ. ಹೋಪ್ ಆಫ್ ಇಟರ್ನಲ್ ಲೈಫ್, ನಿತ್ಯತೆಯ ಕುರಿತಾದ ಒಂದು ನಿರೀಕ್ಷೆ. ಇದು ಈಗ ನಾನು ಹೇಳಿದ ತಕ್ಷಣ ನಿಮ್ಗೆ ಸಿಗುವಂಥದ್ದಲ್ಲ. ನಿಮ್ಮ ಒಳಗಡೆ ಯಾವ ವ್ಯಕ್ತಿಯ ಒಳಗಡೆ ಯೇಸುವಿನ ಅನುಭವ ಆಗುತ್ತೋ ಅವರ ಒಳಗಡೆ ಈ ನಿರೀಕ್ಷೆ ಬರುತ್ತೆ. ನಿಮ್ಮೊಳಗಡೆ ನಿಜವಾದ ಜೀಸಸ್ ಎಕ್ಸ್ಪೀರಿಯನ್ಸ್ ಆದರೆ ನಿಜವಾದ ಹೋಪ್ ಬರುತ್ತೆ. ಅದೇ ಒಂದು ಗ್ಯಾರಂಟಿ. ಯು ಕೆನಾಟ್ ಬಿ ಹೋಪ್ಲೆಸ್ ಆ್ಯಂಡ್ ಯು ಕ್ಯಾನ್ ಸೇ ದಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಜೀಸಸ್. ನಾನು ಯೇಸುನ ಅನುಭವಿಸ್ತಾ ಇದ್ದೀನಿ ತುಂಬ ಅಂತ ಹೇಳಿ ಒಂದು ಹೋಪ್ಲೆಸ್ ಕಂಡೀಷನಲ್ಲಿ ಬದುಕೋದಿಲ್ಲ. ಹೋಪ್ಲೆಸ್ ಕಂಡೀಷನಲ್ಲಿ ಬದುಕ್ತಾನೆ ಇರ್ತೀವಿ, ಯೇಸುನ ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತೀವಿ, ಅದು ಸುಳ್ಳು. ಯಾಕೆಂದ್ರೆ ಜೀಸಸ್ ಕ್ರೈಸ್ಟ್ ಇಸ್ ದ ಹೋಪ್ ಆಫ್ ಗ್ಲೋರಿ. ನಿನ್ನ ಒಳಗಡೆ ನಿಜವಾದ ಜೀಸಸ್ ಇದ್ರೆ ನಿನ್ನ ಪ್ರಾರ್ಥನೆಗಳು, ನಿನ್ನ ಮಾತುಕತೆಗಳು, ನಿನ್ನ ಆಲೋಚನೆಗಳು ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು ಆಗಿರೋದಿಲ್ಲ. ನಿಜವಾದ ಜೀಸಸ್ ಒಳಗಡೆ ಇದ್ರೆ, ನಿಜವಾದ ಜೀಸಸ್ ಒಳಗಡೆ ಇಲ್ಲದೆ ಇದ್ರೆ ನಿನ್ನ ಪ್ರಾರ್ಥನೆಗಳು, ಆಲೋಚನೆಗಳು, ಮಾತುಕತೆಗಳೆಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಪ್ರೇಯರ್ ಟೈಮಿಂಗ್ ಮಾತ್ರ ಸ್ವಲ್ಪ ನಾವು ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಹಾಡ್ತೀವಿ, ಮಾತಾಡ್ತೀವಿ, ಪ್ರಾರ್ಥಿಸ್ತೀವಿ ಅಷ್ಟೇ. ಮಿಕ್ಕಿದ ಟೈಮಲ್ಲೆಲ್ಲ ಲೋಕದ್ದೇ, ಲೌಕಿಕ ಆಲೋಚನೆಗಳೇ, ಲೌಕಿಕವಾದ ಪ್ರಾರ್ಥನೆಗಳೇ, ಲೌಕಿಕವಾದ ಚಿಂತೆಗಳೇ. ನಿತ್ಯ ಜೀವದ ನಿರೀಕ್ಷೆ ನಿನಗೆ ಬಂದಿದೆಯಾ? ಬಂದಿಲ್ಲ ಅಂದ್ರೆ ಅದರ ಅರ್ಥ ಇಷ್ಟೇನೆ, ನಿನ್ನ ಒಳಗಡೆ ಇನ್ನೂ ಪಾಪ ಪರಿಹಾರ ಬಂದಿಲ್ಲ. ಪಾಪದಿಂದ ನೀನು ಹೊರಗಡೆ ಎದ್ದು ಬಂದಿಲ್ಲ. ನೀನಿನ್ನೂ ಪಾಪದ ಮರಣದಲ್ಲಿ ನೀನಿನ್ನು ಬದುಕ್ತಾ ಇದೆಯಾ? ಮರಣವನ್ನ ಒಳಗಡೆ ಇಟ್ಕೊಂಡು, ಪಾಪ ಇದೆ ಅಂದ್ರೆ ಮರಣ ಇದೆ, ಆ ಮರಣವನ್ನ ಒಳಗಡೆ ಇಟ್ಕೊಂಡು ನೀನು ಪ್ರಾರ್ಥಿಸ್ತಾ ಇದೆಯಾ, ಚರ್ಚಿಗೆ ಹೋಗ್ತಾ ಇದೆಯಾ, ಹಲ್ಲೆಲೂಯಾ ಹೇಳ್ತಾ ಇದೆಯಾ, ಪ್ರೇಯರ್ ಗ್ರೂಪ್ ಅಲ್ಲಿ ಇದೆಯಾ, ಪ್ರೇಯರ್ ಮಾಡ್ತಾ ಇದೆಯಾ, ಎಲ್ಲ ಮಾಡ್ತಾ ಇದೆಯಾ, ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಇಲ್ಲ. ಮಾಡ್ತಾ ಇದೆಯಾ, ಏನು ಪ್ರಯೋಜನ, ನಿನಗೇನು ಬೆನಿಫಿಟ್ ಇಲ್ಲ. ಸಹೋದರ ಸಹೋದರಿ, ನಿನಗೇನಾದ್ರೂ ಪ್ರಯೋಜನ ಆಗಬೇಕಾ? ನಿನ್ನ ಒಳಗಡೆ ಇರ್ತಕ್ಕಂಥ ಮರಣ ಹೋಗ್ಬೇಕು, ನಿನ್ನ ಒಳಗಡೆ ಇರ್ತಕ್ಕಂಥ ಡೆತ್ ಹೋಗ್ಬೇಕು, ಅಂದ್ರೆ ಸಿನ್ ಹೋಗ್ಬೇಕು, ಆ ಒಳಗಡೆ ಇರ್ತಕ್ಕಂಥ ಪಾಪ ಹೋಗ್ಬೇಕು. ಇದು ಹೋಗಿಸೋದೆಲ್ಲಿ? ಇದು ಹೋಗಿಸ್ಲಿಕ್ಕೆ ಈ ಪ್ರಪಂಚದಲ್ಲಿ ಯಾವುದು ಜಾಗ ಇಲ್ಲ. ನೋವೇರ್ ಇನ್ ದ ವರ್ಲ್ಡ್, ಎಲ್ಲೂ ಇಲ್ಲ. ಈ ಪಾಪ ಹೋಗಬೇಕಾದ್ರೆ ಯೇಸು ಒಳಗಡೆ ಬರಬೇಕು. ಯೇಸು ಒಳಗಡೆ ಬರೋದು ಮಾತ್ರನೇ ಪರಿಹಾರ. ಈ ಪಾಪ ಹೋಗ್ಲಿಕ್ಕೆ, ಒಳಗಡೆ ಇರ್ತಕ್ಕಂಥ ಸಿನ್ ಡಿಸ್ಟ್ರಾಯ್ ಆಗ್ಲಿಕ್ಕೆ. ಹೂ ಇಸ್ ದ ಡಿಸ್ಟ್ರಾಯರ್ ಆಫ್ ಸಿನ್? ಜೀಸಸ್ ಕ್ರೈಸ್ಟ್ ಇಸ್ ದ ಡಿಸ್ಟ್ರಾಯರ್ ಆಫ್ ದ ಸಿನ್. ಪಾಪ ಮಾಡುವವನು ಸೈತಾನನ ಸಂತಾನದವನು. ಆ ಪಾಪ ಮಾಡುವವನು ಯಾರ ಸಂತಾನದವನು? ನೀವು ಹಲ್ಲೆಲೂಯಾ ಹೇಳಿದ್ರು ಯಾರ ಸಂತಾನನೇ? ಪ್ರೈಸ್ ದ ಲಾರ್ಡ್ ಹೇಳಿದ್ರು ಯಾವ ಸಂತಾನನೇ? ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ಕೈ ಮೇಲೆ ಎತ್ತಿ, ಸ್ವರ ಮೇಲೆ ಎತ್ತಿ ಹೇಳಿದ್ರು ಯಾರ ಸಂತಾನ ಆಗ್ತೀರಿ? ಸೈತಾನನ ಸಂತಾನನೇ. ನೀವು ಯಾವ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅನ್ನೋದು ಮುಖ್ಯ ಅಲ್ಲ. ಯಾವ ಜಾತಿ ಧರ್ಮ, ಯಾವ ಡಿನಾಮಿನೇಷನ್ ಅಲ್ಲಿ ಇದ್ದೀರಿ, ಯಾವ ಪ್ರೇಯರ್ ಗ್ರೂಪ್ ಅಲ್ಲಿ ಇದ್ದೀರಿ, ಎಷ್ಟು ವಾಕ್ಯ ಗೊತ್ತಿದೆ, ಯಾವುದು ಮುಖ್ಯ ಅಲ್ಲ. ಪಾಪ ಮಾಡುವವನು ಯಾವ ಸಂತಾನದವನು? ಸೈತಾನದ ಸಂತಾನದವನು. ಈಗ ನೀವು ಯಾವ ಸಂತಾನ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ, ನಾನು ಯಾವ ಸಂತಾನ ಅಂತ ನಾನು ಡಿಸೈಡ್ ಮಾಡ್ತೀನಿ. ನನ್ನ ಬಗ್ಗೆ ನೀವು ಹೇಳೋದು ಬೇಡ, ನಿಮ್ಮ ಬಗ್ಗೆ ನಾವು ಹೇಳೋದು ಬೇಡ. ಬೈಬಲ್ ಹೇಳುತ್ತೆ ಪಾಪ ಮಾಡುವವನು ಸೈತಾನನ ಸಂತಾನದವನು. ನೆಮ್ಮದಿ ಅಲ್ಲಿಂದ ಬರುತ್ತೆ. ಮತ್ತೆ ಚರ್ಚಲ್ಲೂ ಕೂತ್ಕೊಂಡ್ರೆ ನೆಮ್ಮದಿ ಬರ್ತಾ ಇಲ್ಲ. ಯಾಕೆ? ನಿನ್ನ ಒಳಗಡೆ ಪಾಪ ಇದೆಯಾ? ಪಾಪನೇ ಮಾಡ್ಕೊಂಡು ಬದುಕ್ತಾ ಇದೆಯಾ? ರೂಪಕ್ಕೆ ಹಲ್ಲೆಲೂಯಾ ಹೇಳಿದ ತಕ್ಷಣ ಎಲ್ಲಿ ನೆಮ್ಮದಿ ಬರುತ್ತೆ? ಬರಲ್ಲ. ಈ ಲೋಕದಲ್ಲಿ ನಿನ್ನಲ್ಲಿ ನನ್ನಲ್ಲಿ ಇದ್ದಂತ ಸೈತಾನನ ಕಾರ್ಯ ಯಾವುದು? ಪಾಪ. ಆ ಸೈತಾನನ ಕಾರ್ಯವನ್ನ ನಾಶ ಮಾಡುವುದಕ್ಕಾಗಿಯೇ ದೇವರ ಪುತ್ರ ಈ ಭೂಮಿಗೆ ಬಂದಿದ್ದು. ಪ್ರೀತಿಯ ಸಹೋದರ ಸಹೋದರಿ, ಯಾವಾಗ ಆ ಯೇಸು ನಿನ್ನ ಒಳಗಡೆ ಬರ್ತಾರೋ ಅವ್ರೇನ್ ಮಾಡ್ತಾರೆ ಹೇಳಿದ್ರೆ, ಹಿ ವಿಲ್ ಡಿಸ್ಟ್ರಾಯ್ ದಟ್ ಸಿನ್ ಇನ್ ಯು. ಈ ಪ್ರಪಂಚದಲ್ಲಿ ಬೇರೆ ಯಾವ ಮನುಷ್ಯನ ಹತ್ರ ಹೋದ್ರು ನಿನ್ನ ಒಳಗಡೆ ಇರುವ ಪಾಪವನ್ನು ನಾಶ ಮಾಡಿ ನಿನ್ನನ್ನು ಶುದ್ಧಿ ಮಾಡ್ಲಿಕ್ಕಾಗಲ್ಲ. ಓನ್ಲಿ ಜೀಸಸ್ ಕ್ಯಾನ್ ಹೀಲ್ ದಟ್ ಇನ್ನರ್ ಸಿಕ್ನೆಸ್ ಕಾಲ್ಡ್ ಸಿನ್. ಒಳಗಡೆ ಬಂದಿರತಕ್ಕಂಥ ಪಾಪ ಮತ್ತು ಆ ಪಾಪದಿಂದ ಬಂದಂಥ ಏನು ಮರಣ ಭಯ ಇದೆಯಲ್ಲೋ, ಮರಣ ಭಯ, ಫ್ಯೂಚರ್ ಭಯ, ಅದ್ರ ಬಗ್ಗೆ ಇರುವ ಭಯ, ಇದ್ರ ಬಗ್ಗೆ ಇರುವ ಭಯ,
ಪಾಪಕ್ಕೂ ಭಯಕ್ಕೂ ತುಂಬಾ ಕನೆಕ್ಷನ್ ಇದೆ, ಆಯ್ತಾ? ನಿಮ್ಮೊಳಗಡೆ ಭಯ ಇದೆಯಾ? ಪಾಪ ಇದೆ ಅಂತ ಅರ್ಥ. ನೋಡಿ, ಒಳ್ಳೇದಾಗ್ಲಿಕ್ಕೆ ಅಂತಾನೆ ನಾವು ಬಂದಿದ್ದೀವಿ. ಏನು ಒಳ್ಳೇದಾಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಬಾಡಿಗೆ ಕಟ್ಟಿ ಕಟ್ಟಿ ಸಾಕಾಗಿದೆ, ಸ್ವಂತ ಮನೆ ಬೇಕು, ಒಂದು ಒಳ್ಳೆ ಮನೆ ಬೇಕು, ಒಳ್ಳೇದಾಗ್ಬೇಕು. ಈ ರೀತಿ ಒಳ್ಳೇದಾಗ್ಬೇಕು 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 ಅಂತ ಬಂದಿದ್ದೀವಿ. ಆದ್ರೆ ನಿಜವಾಗ್ಲೂ ಒಳ್ಳೇದಾಗ್ಬೇಕಾಗಿರೋದು ಎಲ್ಲಿ ಅಂದ್ರೆ ನಮ್ಮ ಆತ್ಮದಲ್ಲಿ. ನಾವು ಒಳ್ಳೇದು ಹುಡುಕ್ತಾ ಇರೋದು ನಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದು ಒಳ್ಳೇದು ಹುಡುಕ್ತಾ ಇದ್ದೀವಿ, ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು ಒಳ್ಳೇದು ಹುಡುಕ್ತಾ ಇದ್ದೀವಿ. ದೇವರ ಪ್ರೀತಿಯ ಬಗ್ಗೆ ತಪ್ಪಾಗಿ ನಾವು ಅರ್ಥ ಮಾಡ್ಕೊಬಿಟ್ಟಿದ್ದೀವಿ. ಇದು ಅರ್ಥ ಮಾಡಿಸ್ದವನು ಯಾರು? ಪಿಶಾಚಿ. ಯಾರ ಮುಖಾಂತರ? ಮೈಕ್ ಹಿಡ್ಕೊಂಡ ಬೋಧಕರ ಮುಖಾಂತರ, ಜೊತೆಲಿರೋರ ಮುಖಾಂತರ, ಬೋಧನೆಗಳ ಮುಖಾಂತರ. ಒಳ್ಳೇದಾಗ್ಲಿಕ್ಕೋಸ್ಕರ ಏನ್ ಮಾಡ್ತೀವಿ? ನಾವು ಏನ್ ಬೇಕಾದ್ರೂ ಕೇಳಿಸ್ಕೊಳ್ತೀವಿ. ಆದ್ರೆ ಪ್ರೀತಿಯ ಸಹೋದರ ಸಹೋದರಿಯರು, ನಮಗೆ ನಿಜವಾಗಲೂ ಒಳ್ಳೇದಾಗಬೇಕಾಗಿರೋದು ಎಲ್ಲಿ ಇವತ್ತು ಅಂದ್ರೆ ನಮ್ಮ ಆತ್ಮದಲ್ಲಿ ಒಳ್ಳೇದಾಗ್ಬೇಕು, ನಮ್ಮ ಆತ್ಮಕ್ಕೇನೆ ಒಳ್ಳೇದಾಗ್ಬೇಕು. ಅಲ್ಲೇ ನಾವು ದೇವರ ಪ್ರೀತಿ ಬಗ್ಗೆ ಕೂಡ ವಂಚನೆಗೊಳಗಾಗಿರೋದು. ವಿ ಆರ್ ಡಿಸೀವ್ಡ್ ಇನ್ ದ ಮ್ಯಾಟರ್ ಆಫ್ ಗಾಡ್ಸ್ ಲವ್. ಅಂದ್ರೆ ಒಂದು ಕಾಯಿಲೆ ಇರೋ ವ್ಯಕ್ತಿ ಅಂತ ತಿಳ್ಕೊಳ್ಳಿ ನೀವು, ಏನೋ ಒಂದು ರೋಗ ಇದೆ. ರೋಗ ಇರುವ ನಾವು ತುಂಬಾ ಪ್ರಾರ್ಥನೆ ಮಾಡ್ತೀವಿ, ಡೇ ನೈಟ್ ಪ್ರೇಯರ್ ಮಾಡ್ತೀವಿ, ಫಾಸ್ಟಿಂಗ್ ಇದ್ದು ಪ್ರೇಯರ್ ಮಾಡ್ತೀವಿ. ಪ್ರೇಯರ್ ಮಾಡುವಾಗ ನಮ್ಗೇನ್ ಅನ್ಸುತ್ತೆ? ದೇವರು ಪ್ರೀತಿ ಸ್ವರೂಪಿ, ನನ್ನ ಮೇಲೆ ದೇವರು ಪ್ರೀತಿ ತೋರ್ತಾರೆ. ಯಾಕೆ ಅಂದ್ರೆ ನಾನು ಉಪವಾಸ ಇದ್ದು ಈ ಕಷ್ಟದಲ್ಲೂ, ಈ ರೋಗ ಇದ್ರೂ ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ? ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಚೆನ್ನಾಗಿದ್ದವ್ರಿಗೆ ಉಪವಾಸ ಇರೋದು ಕಷ್ಟ, ಆದ್ರೂ ನಾನು ರೋಗಿ ಆಗಿದ್ರು ಕೂಡ ಉಪವಾಸ ಇದ್ದು ಮಂಡಿ ಕಾಲಲ್ಲಿ 1 ಗಂಟೆ ಕೈ ಎತ್ತಿ ಪ್ರಾರ್ಥಿಸ್ತಾ ಇದ್ದೀನಿ ಅಂದ್ರೆ ದೇವರು ಖಂಡಿತವಾಗ್ಲೂ ನನ್ನ ಕಾಯಿಲೆ ವಾಸಿ ಮಾಡೇ ಮಾಡ್ತಾರೆ ಅಂತ ನೀವೊಂದು ನಂಬಿಕೆ, ನಿರೀಕ್ಷೆ ಏನೆಲ್ಲ ಇದೆ ಎಲ್ಲ ಇಟ್ಕೊಂಡು ಪ್ರಾರ್ಥನೆ ಮಾಡ್ತೀರಿ. ಈಗ ನಿಮ್ ಕಾಯಿಲೆ ವಾಸಿ ಆಗದೆ ಸತ್ತೋಗ್ಬಿಟ್ರಿ, ಆಗ ಪಕ್ಕದ ಮನೆಯವ್ರು ಏನ್ ಹೇಳ್ಬೋದು? ಜೊತೆಗಿದ್ದವ್ರು ಏನ್ ಹೇಳ್ಬೋದು? ದೇವ್ರನ್ನ ಪ್ರೀತಿ ಮಾಡೋದು ವೇಸ್ಟು, ದೇವರ ಪ್ರೀತಿ ಸ್ವರೂಪಿ ಅಂತ ನೀವು ಹೇಳೋದೇ ವೇಸ್ಟ್. ದೇವರು ಪ್ರೀತಿ ಅನ್ನೋದು ಸುಳ್ಳು, ದೇವರು ಪ್ರೀತಿಸ್ತಾರೆ ಅನ್ನೋದು ಸುಳ್ಳು, ದೇವರ ಪ್ರೀತಿ ಸ್ವರೂಪಿ ಅನ್ನೋದು ಶುದ್ಧವಾದ ಸುಳ್ಳು. ಇಷ್ಟು ಒಳ್ಳೆ ಮನುಷ್ಯನ, ಇಂಥ ಒಳ್ಳೆ ದೈವ ಭಕ್ತನನ್ನೇ ಉಳಿಸ್ತಾ ಇರುವ ದೇವರು ಅವ್ರ ಪ್ರೀತಿ ಸ್ವರೂಪಿ ಅಲ್ಲ. ಅಂದ್ರೆ ದೇವರ ಪ್ರೀತಿಯನ್ನು ನಾವು ಅಳತೆ ಮಾಡ್ಬಿಡ್ತೀವಿ, ಅಲ್ಲೇ ನಾವು ಫೇಲ್ ಆಗೋದು. ಈಗ ಒಂದು ಉದಾಹರಣೆ ನೋಡೋಣ. ನಿಮ್ಮ ಮಗ ಅಥವಾ ಮಗಳು, ಒಂದು 10-12 ವರ್ಷ ಇರೋ ಮಗಳು ಅಂತ ಇಟ್ಕೊಳ್ಳಿ. ನೀವು ಹೀಗೆ ನಡ್ಕೊಂಡು ಹೋಗ್ತಾ ಇರ್ತೀರಿ, ನಿಮ್ಮ ಮಗನೋ ಮಗಳು ಹಿಂದೆ ನಡ್ಕೊಂಡು ಬರ್ತಾ ಇರ್ತಾರೆ. ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಕಾಲ್ ಜಾರಿನೋ ಹೇಗೋ ಸ್ಲಿಪ್ ಆಗಿನೋ ಬಿದ್ದ್ಬಿಡ್ತು. ನೀವೇನ್ ಮಾಡ್ತೀರಿ? ನಿಂತ್ಕೊಂಡು ನೋಡ್ಕೊಂಡು ನಡೆಯೋಕ್ಕಾಗಲ್ವಾ ಅಂತ ಹೇಳ್ತೀರಿ, ಇಲ್ಲ ಎದ್ದು ಬಿಟ್ಟು ನಡ್ಕೊಂಡು ಬರ್ತಾನೆ ಅಂತ ಹೇಳೋ ತನಕ ನೋಡಿ ನಿಂತ್ಕೊಳ್ತೀವಿ, ಆಮೇಲೆ ಮುಂದಕ್ಕೆ ನಡ್ಕೊಂಡು ಹೋಗ್ತೀವಿ. ಈಗ ಅದೇ ಮಗು ಬರ್ತಾ ಇರೋ ದಾರಿನಲ್ಲಿ ಒಂದು ದೊಡ್ಡ ಕೊಚ್ಚೆ ಗುಂಡಿದ ಬಾವಿ ಇದೆ, ಅಲ್ಲಿ ಬಿದ್ದೋಯ್ತು. ಆಗ ನೀವು ಅಷ್ಟು ದೂರ ಇದ್ರಿ, ಏನ್ ಮಾಡ್ತೀರಿ? ಅಯ್ಯೋ ನನ್ನ ಮಗ ಬಿದ್ದು ಹೋಗ್ಬಿಟ್ಟ ಅಂತ ಅಲ್ಲಿಂದ ಓಡ್ ಬರ್ತೀರಿ. ಯಾಕಂದ್ರೆ ನಿಮಗೆ ಗೊತ್ತು 100 ಅಡಿ ಆಳ ಇರೋ ಕೆಸರು ಕೊಚ್ಚೆ ಬಾವಿ ಇದು, ಬಿಟ್ಟಂತ ತಿಳ್ಕೊಳ್ಳಿ. ಓಡ್ ಬಂದು ಏನ್ ಮಾಡ್ತೀರಿ? ಓಡ್ ಬಂದು ಒಂದು ಹಗ್ಗ ಎಲ್ಲಿ ಸಿಗುತ್ತೋ ಎತ್ತು ಬಿಟ್ಟು ಹಾಕ್ಬಿಟ್ಟು ನೀವು ತಕ್ಷಣ ಇಳಿತೀರಿ, ಆ ಮಗುನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಮಗುನ ಮೇಲೆ ಕೆತ್ತುತ್ತೀರಿ. ಯಾಕೆ? ಮೊದಲು ಬಿದ್ದಿದ್ದೆ, ಈಗ ಬಿದ್ದಿದ್ದೆ. ಮೊದಲು ಬಿದ್ದಾಗ ಅಲ್ಲೇ ಸ್ಟೈಲಾಗಿ ನಿಂತ್ಕೊಂಡು ನೋಡ್ಕೊಂಡು ನಡೆಯೋಕ್ಕಾಗಲ್ವನು, ಎದ್ಬಾರ್ದು ಅಂತ ಹೇಳ್ತೀರಿ, ಅಥವಾ ಎದ್ದು ಬರೋ ತನಕ ಅಲ್ಲೇ ಇರ್ತೀರಿ. 2ನೇ ಸಾರಿ ಬಿದ್ದಾಗ ಮಾತ್ರ ನೀವು ಏನೋ ದೊಡ್ಡ ಕಳ್ಕೊಂಡವ್ರಂಗೆ ಓಡ್ ಬಂದು ಬೊಬ್ಬೆ ಹಾಕೊಂಡು ಹಗ್ಗ ಎಲ್ಲ ಹಾಕಿ ಕೆಳಗಡೆ ಇಳಿದ್ರಿ. ಯಾಕೆ? ಏನ್ ಗೊತ್ತಾ? ಆ ಅಪ್ಪನ್ ಗೊತ್ತು ಅಥವಾ ಅಮ್ಮಂಗೆ ಗೊತ್ತು ಏನಂತ, ಅಲ್ಲಿ ಬಿದ್ರೆ ಅವ್ನು ಸಾಯಲ್ಲ ಅಂತ ಗೊತ್ತು. ಆದ್ರೆ ಆ ಕೊಚ್ಚೆ ಗುಂಡಿಲಿ 100 ಅಡಿ ಕೆಸರು ಗುಂಡಿಲಿ ಬಿದ್ರೆ ಆ ಮಗು ಸತ್ತೋಗುತ್ತೆ ಅಂತ ಗೊತ್ತು. ಇಲ್ಲಿ ಬಿದ್ದವನು ಎದ್ದು ಬಂದೇ ಬರ್ತಾನೆ, ಏನು ಆಗಲ್ಲ ಅಂತ ಗೊತ್ತು, ಏನು ನಷ್ಟ ಆಗೋದಿಲ್ಲ ಅಂತ ಗೊತ್ತು. ಆದ್ರೆ ಅಲ್ಲಿ ಅವನ್ನ ಬಿದ್ದೋಗಿದ್ದಾಗ ಓಡ್ ಬಂದು ಎತ್ಕೊಳ್ಳದೆ ಹೋದ್ರೆ 100% ಅವನ ಕೆಸರಲ್ಲಿ ಮುಳುಗಿ ಉಸಿರು ಕಟ್ಟಿ ಸತ್ತೋಗ್ತಾನೆ, ಮಗ ನಷ್ಟ ಆಗ್ತಾನೆ ಅಂತ ಗೊತ್ತು. ಅದಕ್ಕೋಸ್ಕರ ಓಡಿ ಬಂದಿದ್ದು. ಈಗ ದೇವ್ರಿಗೆ ಚೆನ್ನಾಗಿ ಗೊತ್ತು, ಈ ಪ್ರಪಂಚದಲ್ಲಿ ಕ್ಯಾನ್ಸರ್ ಬಂದ್ ಸತ್ರು, ಏಡ್ಸ್ ಬಂದ್ ಸತ್ರು, ಆಕ್ಸಿಡೆಂಟ್ ಆಗಿ ಸತ್ರು, ಸಾಲ ಆಗಿ ಸತ್ರು, ಈ ಹೊಡೆದಾಕಿ ಸತ್ರು, ಏನಾದ್ರು ಕಷ್ಟ ಬಂದ್ರು, ಏನು ಆದ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಕೆಲವರು ಹೇಳ್ತಾರೆ, ಕೆಲವರು ಹೇಳಕ್ಕಾಗಲ್ಲ ಅಂತ ಗೊತ್ತು. ಆದ್ರೆ ಆತ್ಮಕ್ಕಾಗಿರ್ತಕ್ಕಂಥ ಗಾಯ ಇದು ವಾಸಿ ಆಗದೆ ಇದ್ರೆ, ಆತ್ಮದಲ್ಲಾಗಿರ್ತಕ್ಕಂಥ ಮರಣ, ಆತ್ಮದಲ್ಲಿರ್ತಕ್ಕಂಥ ಪಾಪ ಹೋಗದೆ ಇದ್ರೆ
ಅವರು ಶಾಶ್ವತವಾಗಿ ನರಕ ಎಂಬ ಆ ಒಂದು ಪಿಟ್ಟಲ್ಲಿ ನಿತ್ಯ ಅಗ್ನಿಗೆ ಬಂದು ನಿತ್ಯ ಮರಣ ಅನುಭವಿಸ್ಬೇಕಾಗತ್ತೆ ಅಂತ ದೇವರಿಗೆ ಗೊತ್ತು. ಆದ್ರಿಂದ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು ನಮ್ಮನ್ನ ಈ ನಿತ್ಯ ಮರಣದಲ್ಲಿ ಬಿದ್ವಿ. ನಾವು ಯಾವಾಗ ಬಿದ್ವಿ? ಆದಾಮನು ಮಾಡಿದ ಪಾಪದಿಂದ. ರೋಮನ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳುತ್ತೆ, ಒಬ್ಬನ ಅಪರಾಧದಿಂದ ಎಲ್ಲರೂ ಪಾಪಿಗಳಾದ್ರು ಅಂತ ಹೇಳುತ್ತೆ. ನೀವೇನು ಮಾಡಿ ಪಾಪಿ ಆಗಿಲ್ಲ. ನೀವು ಇಲ್ಲಿ ಬಂದ್ಬಿಟ್ಟು ಏನು ಪುಣ್ಯವಂತರ ತರ ಏನೋ ಮಾಡಿದ ತಕ್ಷಣ ನೀವು ಪುಣ್ಯವಂತರು ಆಗೋದಿಲ್ಲ, ಪರಿಹಾರ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಕೆಲವು ಟೈಮ್ ನಾವು ಯೋಚನೆ ಮಾಡ್ತೀವಿ, ನಾವು ತುಂಬಾ ಪುಣ್ಯ ಕಾರ್ಯಗಳು ಮಾಡಿಬಿಟ್ರೆ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ, ಪುಣ್ಯವಂತರಾಗಿರ್ತೀವಿ ಅಂತ. ಅದೆಲ್ಲ ಸುಳ್ಳು, ಸೈತಾನ ಹೇಳುವ ಸುಳ್ಳು. ಅದೇ ಹೇಳಿದ್ ನಾನು, ಮೈಕ್ ಹಿಡ್ಕೊಂಡು ಸೈತಾನ ವಂಚಿಸ್ತಾನೆ ಇವತ್ತು ಅಂತ. ಬೋಧಕರ ಮುಖಾಂತರ ಪಿಶಾಚಿ ವಂಚಿಸ್ತಾನೆ, ಪರ್ಮನೆಂಟ್ ನರಕದಲ್ಲಿ ಸೆಟ್ಲ್ ಮಾಡ್ತಾನೆ ನಿಮ್ಮನ್ನ. ನೀವು ಪುಣ್ಯ ಕಾರ್ಯಗಳು ಮಾಡಿದ್ರೆ ಪುಣ್ಯಾತ್ಮರ ಆಗೋದಿಲ್ಲ. ನಿಮ್ಮ ಆತ್ಮ ಪುಣ್ಯ ಆತ್ಮ ಆಗೋದಿಲ್ಲ. ನಿಮ್ಮ ಆತ್ಮ ಶುದ್ಧಿ ಆಗೋದಿಲ್ಲ. ಪುಣ್ಯ ಕಾರ್ಯಗಳು ನಿಮ್ಮನ್ನ ಶುದ್ಧಿ ಮಾಡೋದಿಲ್ಲ. ಪ್ರಾರ್ಥನೆಗಳು ನಿಮ್ಮನ್ನ ಶುದ್ಧಿ ಮಾಡೋದಿಲ್ಲ. ಯಾವ ಧಾರ್ಮಿಕ ಕಾರ್ಯನೂ ಶುದ್ಧಿ ಮಾಡೋದಿಲ್ಲ. ನಿನ್ನ ಒಳಗಡೆ ಬರುವ ಕ್ರಿಸ್ತ ಮಾತ್ರನೇ ನಿನ್ನನ್ನು ಶುದ್ಧಿ ಮಾಡ್ಲಿಕ್ಕೆ ಆಗ್ತದೆ. ನಿನ್ನ ಒಳಗಡೆ ಜೀವ ಬರೋದು ಯಾವ್ದ್ರಿಂದ ಗೊತ್ತಾ? ಶುಭ ಸಂದೇಶದ ಮುಖಾಂತರ. ಅದು ಬರೋದು ಯೇಸು ಕ್ರಿಸ್ತನ ಮುಖಾಂತರ, ಅವರ ಶುಭ ವಾರ್ತೆಯ ಮುಖಾಂತರ ಮಾತ್ರನೇ. ದಟ್ ಇಸ್ ದ ಓನ್ಲಿ ವೇ. ಸೊ ಒಬ್ಬ ಮನುಷ್ಯನಿಂದಲೇ ಪಾಪ, ಪಾಪದಿಂದ ಮರಣ. ಒಬ್ಬ ಮನುಷ್ಯ ಆದಾಮ, ಒಬ್ಬ ಮನುಷ್ಯನಿಂದ ಪಾಪ, ಪಾಪದಿಂದ ಮರಣ ಎಲ್ಲಿ ಪ್ರವೇಶಿಸ್ತು? ಈ ಲೋಕವನ್ನು ಪ್ರವೇಶಿಸಿದವು. ಈ ಲೋಕ ಅಂದ್ರೆ ನಾನು, ನೀನು, ನಾವೆಲ್ಲರೂ ನನ್ನನ್ನು ಪ್ರವೇಶಿಸ್ತು. ನಿನ್ನ ಚಿತ್ತವನ್ನು ನಾನು ನೆರವೇರಿಸ್ಲಿಕ್ಕೋಸ್ಕರ ಬಂದೆ. ಏನ್ ದೇವರ ಚಿತ್ತ? ದೇವರ ಚಿತ್ತ ಏನು ಅಂದ್ರೆ ಬಲಿಯಾಗಬೇಕು. ಯೇಸು ಬಲಿಯಾಗಬೇಕು. ಯೇಸುವಿನ ಬಲಿಯಿಂದ ಏನಾಗಬೇಕು? ಯೇಸುವಿನ ಬಲಿಯಿಂದ ಮನುಷ್ಯನ ಪಾಪ ಪರಿಹಾರವಾಗಿ ಮನುಷ್ಯನಿಗೆ ನಿತ್ಯವಾದ ರಕ್ಷಣೆ ಸಿಗಬೇಕು. ಆತ್ಮದಲ್ಲಿರುವ ಮರಣ ಹೋಗಿ ಮನುಷ್ಯನ ಆತ್ಮದೊಳಗಡೆ ಜೀವ, ಬರೀ ಜೀವ ಅಲ್ಲ, ನಿತ್ಯ ಜೀವ, ಅಮರ ಜೀವ ಬರಬೇಕು. ಅದು ದೇವರ ಚಿತ್ತ. ಅದನ್ನ ನಾವು ಇನ್ನೊಂದು ವಾಕ್ಯದಲ್ಲಿ ನೋಡ್ತೀವಿ. ಯೋವಾನ 3:16 ಕೂಡ ನಾವು ಅದೇ ವಾಕ್ಯವನ್ನು ಓದ್ತೀವಿ. ದೇವರು ನನ್ನನ್ನು, ನಿನ್ನನ್ನು, ಲೋಕವನ್ನು, ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣ ಲೋಕವನ್ನು ಪ್ರವೇಶಿಸಿತು, ನನ್ನನ್ನು ನಿನ್ನನ್ನು ಪ್ರವೇಶಿಸಿತು. ಈಗ ಪಾಪ ಎಲ್ಲಿದೆ? ಒಳಗಡೆ ಸೇರ್ಕೊಬಿಟ್ಟಿದೆ. ನೀನು ಒಳಗಡೆ ಪಾಪ ಇಟ್ಕೊಂಡು ಏಸಪ್ಪ ಹಲ್ಲೆಲೂಯಾ ಅಂದ್ರೆ ಏನಾದ್ರು ಪ್ರಯೋಜನ ಇದೆಯಾ? ಏನು ಪ್ರಯೋಜನ ಇಲ್ಲ. ಏನೇನು ಪ್ರಯೋಜನ ಇಲ್ಲ. ಒಳಗಡೆ ಇರೋ ಈ ಸಿನ್ ಅಂಡ್ ಡೆತ್ ಹೋಗ್ಬೇಕು ಫಸ್ಟ್. ಈಗ ನಾನು ಕತೆ ಹೇಳಿದೆ. ಅಪ್ಪ ಓಡಿ ಬರ್ತಾನೆ, ಓಡಿ ಬಂದು ಏನ್ ಮಾಡ್ತಾನೆ? ಒಂದು ಹಗ್ಗ ಮೇಲಿಂದ ಬಿಟ್ಟು ಎಳಿತಾನೆ. ಇಳಿದು ಬಿಟ್ಟು ಆ ಕೆಸರು ಗುಂಡಿಲಿ ಬಿದ್ದು ಮಗನನ್ನ ಎತ್ತಿ ಹೇಳ್ತಾನೆ ಮಗನಿಗೆ, ಮಗ ನೀನು ಹಗ್ಗ ಹಿಡ್ಕೊಂಡು ಮೇಲ್ ಹೋಗ್ಬೇಕು, ಮೇಲಿದ್ದವ್ರು ಎಳ್ಕೊಳ್ತಾರೆ, ಇದನ್ನ ಗಟ್ಟಿಯಾಗಿ ಹಿಡ್ಕೋ ಅಂತ ಹೇಳಿ ಮಗನ ಎತ್ತಾನೆ. ಅಪ್ಪ ಆ ಕೆಸರಲ್ಲಿ ಹಾಗೆ ಕುಸ್ತು ಸತ್ತು ಹೋಗ್ಬಿಡ್ತಾನೆ. ಯೇಸು ಕ್ರಿಸ್ತರು ಇದನ್ನೇ ಮಾಡಿದ್ದು. ಅವ್ರು ಏನ್ ಮಾಡಿದ್ರು? ಈ ಲೋಕದಲ್ಲಿ ಇರುವ ಮಾನಸಿಕ ಪ್ರಾಪಂಚಿಕವಾದ ಈ ಸಮಸ್ಯೆಗಳನ್ನೆಲ್ಲ ನೋಡಿದ್ದು. ನಾವು ನೋಡ್ತಾ ಇರೋದು ಇದನ್ನ ನೋಡ್ಬಿಟ್ಟು ದೇವ್ರು ಪ್ರೀತಿಸ್ತಾ ಇಲ್ಲ ಅಂತ ಬಾಯಿ ಬಡ್ಕೊಳ್ತೀವಿ. ಯೇಸು ಮಾಡಿದ್ದೇನು ಗೊತ್ತಾ? ಅದನ್ನೇ ಮಾಡಿದ್ದು. ಸ್ವತಃ ಹೊರಗೆ ಬರ್ಲಿಕ್ಕೆ ಆಗದೆ ಇರ್ತಕ್ಕಂಥ ಆ ಮನುಷ್ಯನನ್ನ, ನನ್ನನ್ನ, ನಿಮ್ಮನ್ನ, ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣ ನನ್ನೊಳಗಡೆ ಬಂದಾಗ ನಾನು ಆ ಗುಂಡಿಯಲ್ಲಿ ಬಿದ್ದೆ. ದೇವರ ಕೋಪಾಗ್ನಿ ಎಂಬ ಗುಂಡಿಯಲ್ಲಿ ಬಿದ್ದೆ. ನರಕಾಗ್ನಿ ಎಂಬ ಗುಂಡಿಯಲ್ಲಿ ನಾನು ಬಿದ್ದೆ. ನನ್ನ ಆತ್ಮ ಅಲ್ಲಿಗೆ ಹೋಯ್ತು. ಒಂದು ದಿನ ಅಲ್ಲಿ ಪರ್ಮನೆಂಟ್ ಸೆಟ್ಲ್ ಆಗುತ್ತೆ. ಆತ್ಮಿಕವಾಗಿ ಅದು ಸಂಭವಿಸಿ ಆಯ್ತು. ಇಟ್ಸ್ ಅ ರೆಮಿಡಿ. ಈಗ ಇಲ್ಲಿದ್ದು ಏನು ಹೇಳಿ ಏನು ಮಾಡಿ ಏನು ಪ್ರಯೋಜನ ಇಲ್ಲ. ಈಗ ಗುಂಡಿಯಿಂದ ಮೇಲ್ ಬರಬೇಕು. ಯೇಸು ಸೈತಾನ ದಬ್ಬದ ನಮ್ಮನ್ನ ಗುಂಡಿಗೆ. ಅವನು ದಬ್ಬದ ಅಂದ್ರೆ ನೇರವಾಗಲ್ಲ, ಅವನು ವಂಚಿಸಿದ. ವಂಚನೆಯಿಂದ ನಾವು ಬಿದ್ವಿ. ಏದೇನ್ ತೋಟದಲ್ಲಿ ಅವನು ಬಿದ್ದ ಹಾಗೆ. ಆಗ ಯೇಸು ಬಂದ್ರು. ಯೇಸು ನಮ್ಮನ್ನ ಕೆಸರಿಂದ ಮೇಲಕ್ಕೆತ್ತಿದ್ರು. ಮೇಲಕ್ಕೆತ್ತಿ ಆ ಹಗ್ಗನ್ನ ಇದನ್ನ ಹಿಡ್ಕೊಂಡ್ರು. ಆ ಹಗ್ಗ ಯಾವುದು ಗೊತ್ತಾ? ವಿಶ್ವಾಸ. ಅಪ್ಪನ ಮಾತನ್ನ ಮಗ ನಂಬ್ದ. ಇದನ್ನ ಹಿಡ್ಕೊ ಅಂತ ಹೇಳಿದಾಗ ಅದನ್ನ ನಂಬ್ದ. ಅಂದ್ರೆ ಯೇಸುವಿನ ಮಾತನ್ನ ಅವನು ನಂಬ್ದ, ಹಿಡ್ದ. ಆಯ್ತಪ್ಪ ನಾನು ಹಿಡ್ಕೊಳ್ತೀನಿ ಅಂತ ಹೆಗಲ್ ಮೇಲೆ ನಿಲ್ಲಿಸ್ದ. ಹಗ್ಗ ಹಿಡ್ಕೊಂಡ. ಅಪ್ಪ ಕೆಳಗೆ ಕುಸ್ತೋದ, ಸತ್ತೋದ. ಈ ಹಗ್ಗ ಮಾತ್ರ ಯಾವ ಕಾರಣಕ್ಕೂ ಬಿಡಬೇಡ ಮಗನೇ ಅಂತ ಹೇಳಿದ್ರು. ಅವನು ಹಾಗೆ ಹಿಡ್ಕೊಂಡ. ಮೇಲಿಂದ ಎಳೆದವ್ರು ಯಾರು ಗೊತ್ತಾ? ಪರಿಶುದ್ಧಾತ್ಮ, ಪವಿತ್ರಾತ್ಮರು ಎಳಿತಾರೆ ಮೇಲಿಂದ. ಅದಕ್ಕೆ ಯೇಸು ಹೇಳಿದ್ದು,
ನರಪುತ್ರನಿಗೆ ವಿರುದ್ಧ ನೀವು ಪಾಪ ಮಾಡಿದ್ರೆ ಕ್ಷಮೆ ಸಿಗ್ಬೋದು, ಪರಿಶುದ್ಧಾತ್ಮರಿಗೆ ವಿರುದ್ಧ ಪಾಪ ಮಾಡಿದ್ರೆ ಕ್ಷಮೆ ಇಲ್ಲ. ಬೀಳ್ತೀಯ ಕೆಳಗಡೆ. ಹಗ್ಗ ಹಿಡ್ಕೊಂಡಿದೀಯ, ಆದ್ರೆ ಮೇಲೆ ಕೆತ್ತಾ ಇರೋದು ಹೋಲಿ ಸ್ಪಿರಿಟ್. ನರಪುತ್ರನ ನೀನ್ ತುಳಿದೆ, ಕೆಳಗಡೆ ಇಳಿದೋದ, ಓಕೆ. ಆದ್ರೆ ಪವಿತ್ರಾತ್ಮನ ತುಳಿದು ಬಿಟ್ರೆ ಹಗ್ಗ ಬಿಟ್ಬಿಡ್ತಾರೆ. ಅವ್ರಿಗೆ ನೋವಾಗುತ್ತೆ, ಅವ್ರಿಗೆ ಕೈ ನೋವಾದ್ರೆ ಹಗ್ಗ ಲೂಸ್ ಆಗುತ್ತೆ. ಹಗ್ಗ ಬಿಟ್ರೆ ನೀನ್ ಕೆಳಗಡೆ ಬರ್ತೀಯ. ವಾಕ್ಯದ ಮುಖಾಂತರ ಶುಭ ಸಂದೇಶವನ್ನು ಆಲಿಸುವಾಗ ವಿಶ್ವಾಸ ಬರುತ್ತೆ. ವಿಶ್ವಾಸ ಎಂಬ ಹಗ್ಗವನ್ನು ನನ್ನ ಮನಸ್ಸಿನಲ್ಲಿ ಇಳಿಸಿದ್ರು. ನಾನೇನು ಮಾಡಿದೆ? ನಾನು ಯೇಸುವಿನ ಮರಣದಲ್ಲಿ ನಂಬಿಕೆ ಇಟ್ಟು ಮೇಲ್ ಬಂದೆ. ಆ ಹಗ್ಗ ಹಿಡ್ಕೊಂಡಾಗ ತಿರುಗಿ ನೋಡಿದಾಗ ನನಗೆ ಕಾಣಿಸೋದೇನು ಗೊತ್ತಾ? ನನಗಾಗಿ ಯೇಸು ಸತ್ತಿದ್ದಾರೆ. ನನ್ನನ್ನು ಈ ಗುಂಡಿಯಿಂದ ಮೇಲೆ ಕೆತ್ತಲಿಕ್ಕೆ ಓಡಿ ಬಂದು ಈ ಗುಂಡಿಯಲ್ಲಿ ಇಳಿದು ಪ್ರಾಣ ಕೊಟ್ಟರು. ಅವ್ರು ಒಂದು ವೇಳೆ ಬಾರದೆ ಇದ್ದಿದ್ರೆ, ಆ ಹಗ್ಗ ಬಿಡದೆ ಇದ್ದಿದ್ರೆ ನಾನು ಸಾಯಬೇಕಾಗಿತ್ತು. ನಾನು ಸಾಯಬೇಕಾದ ಸ್ಥಳದಲ್ಲಿ ನನ್ನ ಮರಣವನ್ನ, ದಟ್ ವಾಸ್ ಮೈ ಡೆತ್ ವೇರ್ ಐ ವಾಸ್ ಸಪೋಸ್ ಟು ಡೈ. ಜೀಸಸ್ ಕೇಮ್, ಹಿ ಟುಕ್ ಮೈ ಪ್ಲೇಸ್ ಇನ್ ದಟ್ ಪಿಟ್. ನನ್ನ ಸ್ಥಳ ಅವ್ರು ತೆಗೆದುಕೊಂಡ್ರು. ಹಿ ಟುಕ್ ಮೈ ಡೆತ್ ಅಪಾನ್ ಹಿಸ್ ಬಾಡಿ. ಅವರ ದೇಹದಲ್ಲಿ ನನ್ನ ಮರಣ ಅವರು ತೆಗೆದುಕೊಂಡ್ರು. ನನ್ನನ್ನು ಮೇಲೆ ಕೆತ್ತಿದ್ರು. 10 ಮಗನ ಮೇಲೆ ಆ ಹಗ್ಗ ಹಿಡ್ಕೊಂಡೆ ಅಷ್ಟೇ. ಇನ್ನು ಮುಂದೆ ನಿನ್ನನ್ನು ಅನಾಥನನ್ನಾಗಿ ನಾನು ಬಿಟ್ಟು ಹೋಗೋದಿಲ್ಲ. ನಿನಗೊಬ್ಬರು ಪೋಷಕರನ್ನ ನಾನು ಕಳಿಸ್ಕೊಡ್ತೀನಿ. ಆ ಪೋಷಕ ಪರಿಶುದ್ಧಾತ್ಮ. ಅವರು ನಿನ್ನೊಂದಿಗೂ ನಿನ್ನಲ್ಲಿ ಯಾವಾಗಲೂ ಇರ್ತಾರೆ. ಅವರು ನಿನ್ನನ್ನ ಈ ಹಗ್ಗ ಹಿಡಿದ ಮೇಲೆ ಕೆತ್ತೋಕ್ಕೆ ಸಹಾಯ ಮಾಡ್ತಾರೆ. ಹಿ ವಿಲ್ ಹೆಲ್ಪ್ ಯು ಟು ಕಮ್ ಅಪ್. ಇದು ನಮ್ಮನ್ನ ಪ್ರೀತಿ ಮಾಡಿದ್ದು ದೇವರು. ಇದನ್ನ ನೋಡ್ದೇನೆ ನಾವು ನೆಲದಲ್ಲಿ ಬಿದ್ದಿರೋದು ಮಾತ್ರ ನೋಡ್ತಾ ಇರ್ತೀವಿ. ನಾವಿಲ್ಲಿ ಬಿದ್ದಿ, ನೀನ್ ಬಂದಿಲ್ಲ, ಎತ್ತಿಲ್ಲ, ಮುಟ್ಟಿಲ್ಲ ಅಂತ. ಇಲ್ಲಿ ಬಿದ್ದರೆ ಏನೂ ಆಗೋದಿಲ್ಲ. ನೆಲದಲ್ಲಿ ಒಂದು ಮಗು, ನಾನು ಹೇಳಿದ್ನಲ್ಲ 10-12 ವರ್ಷ ಇದೆ ಪ್ರಾಯ ಮಗು, ಈ ನೆಲದಲ್ಲಿ ನಡೆಯುವಾಗ ಏನೋ ಸ್ಲಿಪ್ ಆಗಿ ಬಿದ್ದು ಏನೂ ಆಗೋದಿಲ್ಲ. ಸಣ್ಣ ಪಟ್ಟ ಸ್ಕ್ರಾಚಸ್ ಆದ್ರೂ ಏನು ಆಗೋದಿಲ್ಲ, ಪ್ರಾಣ ಹೋಗೋದಿಲ್ಲ. ಆದ್ರೆ 100 ಅಡಿ ಇರುವ ಕೆಸರು ಮಾತ್ರ ತುಂಬಿರುವ ಗುಂಡಿ ಒಳಗಡೆ ಬಿದ್ದರೆ ಖಂಡಿತವಾಗ್ಲೂ ಸತ್ತೋಗುತ್ತೆ. ಆ ಪ್ರೀತಿಯನ್ನ ನಮಗೆ ಪ್ರೂವ್ ಮಾಡಿ ತೋರಿಸಿದ್ರು. ಸೈತಾನನ ಕಾರ್ಯವಾಗಿರ್ತಕ್ಕಂಥ ಪಾಪ ಮತ್ತು ಮರಣ ನನ್ನ ಒಳಗಡೆ ಆಳ್ವಿಕೆ ಮಾಡ್ತಾ ಇತ್ತು. ಇದರ ನಿಮಿತ್ತವಾಗಿ ನಾನು ದೇವರ ಕೋಪಾಗ್ನಿಗೆ ಒಳಗಾಗಿದ್ದೆ, ನಿತ್ಯವಾದ ದಂಡನೆಗೆ, ನಿತ್ಯ ಮರಣಕ್ಕೆ ಒಳಗಾಗಿದ್ದೆ, ನರಕಕ್ಕೆ ಒಳಗಾಗಿದ್ದೆ. ಆ ಒಂದು ಪಿಟ್ಟಿಂದ ನನ್ನನ್ನು ಮೇಲಕ್ಕೆತ್ತಲಿಕ್ಕೋಸ್ಕರ ಯೇಸು ಕ್ರಿಸ್ತರು ನಿಯಮಿತ ಕಾಲದಲ್ಲಿ ಪ್ರತ್ಯಕ್ಷರಾದರು. ಪಾಪದ ನಿಮಿತ್ತ ದುರ್ಬಲವಾಗಿದ್ದ ನನ್ನ ಈ ದುರವಸ್ಥೆಯಿಂದ ನನ್ನನ್ನು ಪಾರು ಮಾಡುವುದಕ್ಕಾಗಿ ಅವರು ಮನುಷ್ಯನಾಗಿ ಬಂದರು.